ಪ್ರಸಂಗದೊಳಗ ಯವ್ವ ಅಂದ್ರೆ ನೀ ಕಾಪಾಡು, 70 ಗುಣ ಅನ್ನೋದು ನಾ ಕಾಪಾಡ್ತೀನಿ ಅಂದ. ಈಕೆ ಏನಂದ್ಲು, ಹ್ಯಾಂಗೂ ಗಂಡ್ಮಕ್ಳು ಯಪ್ಪನೆ ಅಂತ ಅವತ್ತ ಈಕಿ ಹ್ಯಾಂಗೂ ಅಂದ ಮನುಷ್ಯರಂದ 70 ಗುಣ ಅಂತಾರ ತಿಮ್ಮ ಪರಮಾತ್ಮ. ಯಾವಾಗಿಂದ ಒಂದು 2 ಏಟಿಂದ ಟೊಂಗೆಕಿಂದ ಹೊಡೆದ ಮ್ಯಾಲಿಂದ ಗಿಡದಂದು ಟೊಂಗೆ ಜೋಡಿ ಇದು ಬೀಳಕತ್ತ. ಯಾವಾಗಿಂದ ಬೀಳ್ತದೆ ನೆಲಕ್ಕೆ ಅಂದ ಬಿತ್ತೈತೆ. ಬಿದ್ದು ಕೂಡಲೇ ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ, ಹುಯ್ಕತ್ತದ. ಯಾರು ಕಾಪಾಡ್ಬೇಕು? ಅಲ್ರಿ, ಯವ್ವ ಅಂದ್ರ ಪಾರ್ವತಿ ಕಾಪಾಡ್ತಿಲ್ಲು, ಯಪ್ಪ ಅಂದ್ರ ಪರಮಾತ್ಮ ಕಾಪಾಡ. ನಾರದ ಮಹಾಮುನಿಗಳು ಈ ಜಗತ್ತಿನ ಇತಿಹಾಸವನ್ನ ಸಕಲ ದೇವಾನುದೇವತೆಗಳ ಎದುರಿಗೆಂದ ಹೇಳಲಿಕ್ಕತ್ತಾರೆ. ಏನನ್ನ ತಿಳ್ಕೊಂಡ ಕೇಳಿದ್ರೆ, ಭಗವಂತ ನಿನ್ನ ಕೃಪೆಯಿಂದ ಈ ಭೂಮಿಗೆ ಅವತಾರ ತಾಳಿರ್ತಕ್ಕಂಥ ಮನುಷ್ಯ ಜೀವಿಗಳೆಲ್ಲ ನಿನ್ನ ಧ್ಯಾನ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ನಿನ್ನ ಪೂಜೆ ಇಲ್ಲ, ಯಾವುದೂ ಕೂಡ ಇರ್ಲಾರ್ದೇನೆ ಮನುಷ್ಯ ಜೀವಿಗಳೆಲ್ಲ ವ್ಯರ್ಥವಾಗಿ ಅಂದ್ರೆ ಜೀವನವನ್ನ ಕಳೀಲಿಕ್ಕತ್ತಾರೆ. ಎಲ್ಲಿ ನೋಡ್ತೇನೆ ಅಂದ್ರೆ ಅಧರ್ಮ ಅಂತಕ್ಕಂಥದ್ದು ತಾಂಡವಾಡ್ಲಿಕ್ಕತ್ತದೆ. ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳಿಂದ ಕೂಡಿರ್ತಕ್ಕಂಥ ಈ ಮನುಷ್ಯ ಜನ್ಮ ಏನಾದರೂ ಮಾಡಬೇಕು. ಈ ಮನುಷ್ಯ ಜೀವಿಗಳನ್ನ ನೀನು ಉದ್ಧಾರ ಮಾಡಬೇಕು ಪರಮಾತ್ಮ. ಯಾಕಂದ್ರ ನಿನಗೇನೆಲ್ಲ ಮಾತುಗಳನ್ನ ಕೊಟ್ಟು, ಸೌಂಡ್ ಯಾಕೋ ಇದು ಆಯ್ತು ನೋಡು, ಪೂರಾ ಭಾಳ ಇದಾಗ್ಯದ, ನಮ್ಗೆ ಏನ್ರ ಕೇಳ್ಬೇಕಿಲ್ಲದು. ನನಗೆ ಇದು ಬೀಳ್ತಾವ ಮೈಕ್. ಎಲ್ಲಿ ಮನುಷ್ಯ ಜೀವಿಗಳೆಲ್ಲ ಕೇವಲ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರದೊಳಗೆ ಅಂತ ತೊಡಗಿರ್ತಕ್ಕಂಥ ಮನುಷ್ಯ ಜೀವಿಗಳು. ಯಾವ ನಿನ್ನ ಧ್ಯಾನ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಬರೀ ಪಾಪದೊಳಗೆ ಅಂದ್ರೆ ಜೀವನವನ್ನ ಕಳೀತಕ್ಕಂಥ ಈ ಮನುಷ್ಯ ಜೀವರನ್ನ ನೋಡಿ ನನ್ನ ಮನಸ್ಸಿಗೆ ನೋವಾಗ್ಯದೆ ಎತ್ತುಕೊಂಡನಂತದನ್ನ ಯಾವಾಗಿಂದ ನಾರದ ಮುನಿಗಳು ಒಂದು ಕ್ಷಣ ಭಗವಂತನಿಗೆ ಅಂತ ಹೇಳಿದಾಗ ಸ್ವತಃ ಭಗವಂತನೇ ಮನುಷ್ಯರನ್ನ ನೋಡಿ ಅಂತ ಕಣ್ಣೀರಾಕದ. ಯಾಕ ಕಣ್ಣೀರಾಕದ ಅನ್ನುವಂಥದ್ದನ್ನು ನಿನ್ನಿನ ದಿವಸ ನಾನು ನಿಮಗೆಲ್ಲ ಹೇಳ್ತಾ ಬಂದೀನಿ. ಪರಮಾತ್ಮ ಅವನಿಗೆ ಏನಾದ್ರೂ ಕೂಡ ಬೇಕಾಗಿಂದ ಕಣ್ಣೀರಾಕೇನ ತಗೊಂಡ ಕೇಳಲಿಲ್ಲ. ಮನುಷ್ಯರಿಂದ ಭಗವಂತನ ರೊಕ್ಕ ಕೇಳಲಿಲ್ಲ, ಬಂಗಾರ ಕೇಳಲಿಲ್ಲ, ಬೆಳ್ಳಿ ಕೇಳಲಿಲ್ಲ, ನಿಮ್ಮಿಂದ ಯಾವುದನ್ನು ಕೂಡ ಅಪೇಕ್ಷೆ ಪಡದಾಗಿರ್ತಕ್ಕಂಥ ಪರಮಾತ್ಮ. ಹಾಗಾದ್ರೆ ಪರಮಾತ್ಮ ನಿಮ್ಮಿಂದ ಏನನ್ನ ಬೇಡ್ತಾನ ತಗೊಂಡ ಕೇಳಿದ್ರೆ ನಿಮ್ಮಿಂದ ಯಾವ ಸಿರಿ ಸಂಪತ್ತನ್ನು ಕೂಡ ಕೇಳಂಗಿಲ್ಲ. ಆ ಪರಮಾತ್ಮ ನಿಮ್ಮಿಂದ ಬೇಡ್ತಕ್ಕಂಥ ಒಂದೇ ಒಂದು ಏನು ತಗೊಂಡ ಕೇಳಿದ್ರೆ, ಇವತ್ತ ನೀವೆಲ್ಲರೂ ಕೂಡ ರೆಬ್ಬೆಮ್ಮ ತಾಯಿ ದೇವಸ್ಥಾನಕ್ಕೆ ಅಂತ ಬರ್ತೀರಿ. ನಿಮ್ಮ ಎಲ್ಲರ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ, ಹೌದಲ್ರಿ? ನೀವೆಲ್ಲ ಅಮಾಸಿಗೊಮ್ಮೆರೆ ಬರ್ತೀರಿ, ಸ್ವಾಮಾರಕ್ಕೊಮ್ಮೆರೆ ಬರ್ತೀರಿ, ಹೆಂಗಾರ ಬರ್ತೀರಿ. ಯಾವಾಗಂದ್ರೆ ರೆಬ್ಬೆಮ್ಮ ತಾಯಿ ದೇವಸ್ಥಾನದ ಎದುರಿಗೆ ನಿಂತುಕೊಂಡಾಗ ಒಂದು ದಿವಸ ನಿಮಗೆ ಅಂದ್ರೆ ರೆಬ್ಬೆಮ್ಮ ತಾಯಿ ನಿಮಗೆ ಹೋಳಿಗೆ ಕೇಳಿಲ್ಲ, ನಿಮಗೆಂದ ಕರಿಗಡಬ ಕೇಳಿಲ್ಲ, ನಿಮಗೆಂದ ಒಳ್ಳೆ ಸೀರೆ ಕೇಳಲಿಲ್ಲ, ನಿಮಗೇನಂದ ಮೂಗಿನಾಗಂದ ನತ್ತು ಕೇಳಿಲ್ಲ. ಏನಾದರೂ ಬೇಡೇಳೇನ್ರಿ ರೆಬ್ಬಮ್ಮ ತಾಯಿ? ಏನೂ ಬೇಡಿಲ್ಲ. ಆದ್ರೂ ನಿಮಗೆ ಎಲ್ಲವನ್ನು ಕೂಡ ಅವಳು ಕೊಡ್ಲಿಕ್ಕತ್ತಾಳೆ. ನೀವಾಕಿನ ಎದುರಿಗೆ ನಿಂತುಕೊಂಡು ಕೈ ಮುಗಿದ ಅಂದ್ರೆ ನೀವು ಏನೇ ಕೇಳ್ರಿ, ನೀವು ಏನು ಕೇಳ್ತೀರಿ ಕೇಳಿದವರಿಗೆಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ಯಾರೆಲ್ಲ ಐತೆ ತಗೊಂಡದೆ ಕೇಳಿದ್ರೆ ಆ ಭಗವಂತನ ಅವತಾರಿಯಾಗಿರ್ತಕ್ಕಂಥ ರೆಬ್ಬಮ್ಮ ತಾಯಿ ಹತ್ರದೆ. ಅವಳು ಎಲ್ಲವನ್ನು ಕೂಡ ನಿಮಗೆಂದ ಕೊಡ್ತಾಳೆ. ಆದ್ರೆ ನಿಮ್ಮಿಂದ ಅವಳು ಏನೂ ಬೇಡಿಲ್ಲ. ಆದ್ರೆ ಒಂದು ಮಾತ್ರ ನಿಮಗೆಂದ ಬೇಡ್ತಾಳೆ. ಯಾವುದನ್ನ ತಗೊಂಡದೆ ಕೇಳಿದ್ರೆ ಬಸವಣ್ಣನವರ ಮಾತಿಗನುಗುಣವಾಗಿ ಏನ್ರಿ ಹೇಳ್ತಾರಿಲ್ಲ, ವೇದ ಪ್ರಿಯನು ಶಿವನಲ್ಲ, ನಾದ ಪ್ರಿಯನು ಶಿವನಲ್ಲ, ನಾದವ ಮಾಡಿದ ರಾವಣಂಗೆ ಅರಿಯ ವಿಷಯ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು, ನಾದ ಪ್ರಿಯನವಲ್ಲ, ವೇದ ಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೋಡ್ರಿ ಏನ್ ಹೇಳ್ತಾರೆ ಬಸವಣ್ಣವರು. ಈ ರೆಬ್ಬೆಮ್ಮ ತಾಯಿ ಎದಕ್ ಒಲಿತಾಳ ತಗೊಂಡ ಕೇಳಿದ್ರೆ ಏನ್ರಿ, ನೀವು ಬಾಳ ಅಂದ ಅವಳಿಗೆ ಬಂಗಾರ ಕೊಡ್ತೀನಿ ತಗೊಂಡ್ರೆ ಅವಳು ಒಳೆಯಂಗಿಲ್ಲ. ನೀವೆಂದ ಭಾರಿ ಕಿಮ್ಮತ್ತಿನ ಸೀರೆ ತರ್ತೀನಿ ಅಂತಂದ್ರು ಕೂಡ ಒಲೆಯಂಗಿಲ್ಲ. ಹಾಗಾದ್ರೆ ಅವಳು ಎದಕ್ ಒಲಿತಾಳ ತಗೊಂಡದೆ ಕೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ತಾಯಿಯನ್ನ ಏನು ಭಕ್ತಿದಿಂದ ಕಾಣಕತ್ತಿರಲ್ಲ, ಆ ಭಕ್ತಿಗಾಗಿನೇ ನಿಮಗೆ ಏನು ಕೇಳಿದ್ದೆಲ್ಲ ಕೊಡ್ಲಕತ್ತಾಳೆ ಹೊರತಾಗಿ ನೀವು ಬಹಳ ಬಂಗಾರ ಕೊಡ್ತೀರ ತಗೊಂಡ ದೇವತೆ ಆಕೆ ಒಲಿಲ್ಲ. ನೀವು ಭಕ್ತಿದಿಂದ ಆರಾಧನೆ ಮಾಡಕತ್ತೀರಿ.
ಬಹುಶಃ ನಿಮಗೆಲ್ಲ ಯಾವ ಜಗತ್ತಿನ ಯಾವ ದೇವ್ರ ಮೇಲೂ ಕೂಡ ಏನ್ರಿ ಭಕ್ತಿ ಆದನಿಲ್ಲ ಗೊತ್ತಿಲ್ಲ. ಆದ್ರೆ ನಿಮ್ಮ ರೆಬ್ಬೆಮ್ಮ ತಾಯಿಯ ಏನ್ ಈ ಭಕ್ತಿಯನ್ನು ತೆಗೆದು ಏನ್ ಇಟ್ಟಿರಲ್ಲ ಏನ್ರಿ ಮನಸ್ಸ ಇತ್ತಂದ ಭಕ್ತಿಯನ್ನು ತೆಗೆದು ಏನು ಮಾಡಕತ್ತಿರಲ್ಲ, ಆ ಭಕ್ತಿ ಒಂದು ಬಿಟ್ರ ಬೇರೆ ಯಾವುದನ್ನು ಕೂಡ ಕೇಳಂಗಿಲ್ಲ ಭಗವಂತ. ನಾವು ಜೋರು ತಲೆ ತೆಗೆದ ಅವನ ಮೇಲಿಂದ ಪದ ಆಡ್ತೀವಿ ಅಂದ್ರೆ ನಮಗೆ ಒಲೆಯಂಗಿಲ್ಲ. ನಾವು ಸಿಕ್ಕಾಪಡ ಮಂತ್ರ ಕಲ್ತೀವಿ, ನಾವು ಬಹಳ ಮಂತ್ರ ಅಂತೀವಿ ಎತ್ತಿಕೊಂಡು ಭಗವಂತ ಅಂದ ಒಲೆಯಂಗಿಲ್ಲ. ಭಗವಂತ ಒಲಿಯೋದು ಅದಕ್ಕ ಅವ ಏನ್ ಇಷ್ಟಪಡ್ತಾನೆ ಎತ್ಕೊಂಡು ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಬಂದ ಬಿಟ್ರ ಬೇರೆ ಯಾವುದನ್ನು ಕೂಡ ಭಗವಂತ ಅಂತಕ್ಕಂಥ ಕೇಳಂಗಿಲ್ಲ. ಅದಕ್ಕಾಗಿ ಈ ಭಕ್ತಿ ಇರದೇ ಇರ್ತಕ್ಕಂಥ ಜೀವಿಗಳನ್ನ, ಈ ಭಕ್ತಿ ಇರದೇ ಇರ್ತಕ್ಕಂಥ ಮನುಷ್ಯ ಜೀವಿಗಳನ್ನ ನೋಡಿ ಭಗವಂತನ ಒಂದು ಕ್ಷಣ ಕಣ್ಣೀರ್ ಹಾಕ್ಲಿಕ್ಕತ್ತಾನೆ. ಏನಪ್ಪ ಇದು, ಇವರು ಎಲ್ಲವನ್ನೂ ಕೂಡ ಕೊಟ್ಟೆ ಏನ್ರಿ ಪರಮಾತ್ಮನಿಗಂದ ಏನಂತ ಕರೀತಾರ? ಪರಮಾತ್ಮನಿಗಂದ ಕಲ್ಪವೃಕ್ಷ ಅಂತ ಗುಣ ಕರೀತಾರೆ, ಪರಮಾತ್ಮನಿಗಂದ ಕಾಮದಿ ಅನ್ನುವಂತ ಗುಣದ ಕರೀತಾರೆ. ಯಾಕೆ ಅವನಿಗಂದ ಕಲ್ಪವೃಕ್ಷ ಅಂತಾರ ತಗೊಂಡು ಕೇಳಿದ್ರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗ. ಯಾವನೋ ಒಬ್ಬ ರೈತ ಏನ್ರಿ ಒಬ್ಬ ಮನುಷ್ಯ ಹಿಂಗ ಬಿಸಿಲೊಳಗ ಮಧ್ಯಾಹ್ನ 12 ಗಂಟೆಗೆ ಅಂದ ನಡ್ಕೋಂತ ನಡೆದಿದ್ದ. ಮಧ್ಯಾಹ್ನ 12 ಗಂಟೆ ಸಮಯ ನಡ್ಕೋತಿಂದ ಹೊಂಟಿದ್ದ. ಯಾವಾಗಿಂದ ಹೋಗ್ತಾ ಹೋಗ್ತಾ ಇರುವಂತ ಪ್ರಸಂಗದೊಳಗ ಕಾಲು ಸುಳ್ಳಕತ್ತು, ತಲೆ ಸುಳ್ಳಕತ್ತು. ಮನಸ್ಸಿಗಂದ ಬಹಳ ಬೇಜಾರಾಗಿಬಿಡ್ತು. ಏನು ಬಿಸಿಲಪ್ಪ ಇದು, ಬಹಳ ಬಿಸಿಲಾದಲ್ಲ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರಾಗ ಒಂದು ಗಿಡ ಕಾಣ್ತು. ಹೋದ, ಆ ಗಿಡದ ಕೆಳಗಿಂದ ಕುಂತ. ಮಧ್ಯಾಹ್ನದಾಗ ನೋಡ್ರಿ ಹೇಳ್ತಾರಲ್ಲ, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ ಏನ್ರಿ, ಬ್ಯಾಸಿಗೆ ದಿನಕ್ಕ ಬೇವಿನ ಮರ ತಂಪ ತಗೊಂಡಂತಾರಲ್ಲ ಹಂಗ ನಡ್ಕೊಂತ ನಡೆದಾನ. ಪಾಪ ಸಿಕ್ಕಾಪಟ್ಟೆಯಿಂದ ಬಿಸಿಲದೆ ಹೋಗಿ ಆ ಗಿಡದ ಕೆಳಗಿಂದ ಕುಂತು ಮನಸ್ಸಿನಾಗಿಂದ ವಿಚಾರ ಮಾಡ್ದ, ಏನಪ್ಪ ಎಷ್ಟು ತಂಪದ ಗಿಡ, ಬಹಳ ಆನಂದ ಆಯ್ತು, ಬಹಳ ಆನಂದ ಆಯ್ತು. ನೋಡ್ರಿ ಬಿಸಿಲಾಗ ನಾವು ಒಂದು ಸ್ವಲ್ಪ ಅಂದ ಗಿಡದ ನೆಳ್ಳಿಗೆ ನಾವು ಕುಂತೀವಿ ಎತ್ತಿಕೊಂಡ್ರ ಎಷ್ಟು ಆನಂದನ ಅನಿಸ್ತದ್ರಿ, ಬಹಳ ಆನಂದ ಅನಿಸ್ತದೆ. ಯಾವಾಗ ಗಿಡದ ನೆಳ್ಳಿಗಿಂದ ಕುಂತ ಮನಸ್ಸಿಗಿಂದ ಬಹಳ ಖುಷಿ ಆಯ್ತು, ಬಹಳ ಆನಂದ ಆಯ್ತು. ಎಷ್ಟು ತಂಪದಪ್ಪ, ಮನಸ್ಸಿಗೆ ಬಹಳ ಸಮಾಧಾನ ಆಯ್ತು. ಅವಾಗ ಅವ ಏನು ಮಾಡ್ದ, ಏನು ನೆರಳಂದೆ, ನೆರಳು ಆನಂದ ಸಿಕ್ತು. ಒಂದ್ ತೊಡೆ ಬಾಯಿ ಒಣಗಿ ಬಿಟ್ಟದ, ಕುಡಿಯಾಕ ನೀರಿದ್ರೆ ಚಲೋ ಹಾಕಿತ್ತು ಅಂದ. ಏನ್ರಿ ಹೋಗಿ ಕೂತಾನೆಲ್ಲಿ ಯಾರ್ದು ಹೊಲದಾಗ ಒಂದು ಗಿಡದ ಕೆಳಗ. ಆದ್ರೆ ಏನ್ ಬೇಡಕತ್ತಾನ, ನೆಳ್ಳ ಬಾಳ ನೆರಳಿತ್ತು, ಗಿಡ ಬಾಳ ತಂಪ. ಹೋಗಿ ಅದ್ರ ಕೆಳಗಿಂದ ಕುಂತು ಸುಮ್ಮನೆ ಕುಂದ್ರಲಿಲ್ಲ. ಏನ್ರಿ ಒಂದಿಟ್ಟು ನೆಳ್ಳ ಆದ್ರೆ ಚಲೋ ಹಾಕಿತ್ತು ನೋಡು ಅಂದ. ಒಂದಿಟ್ಟು ನೆಳ್ಳ ಆಯ್ತು ಅಂತಂದ್ರೆ ಗಿಡದ ಕೆಳಗಿಂದ ಕುಂತಿದ್ದ ನೆಳ್ಳ ಆನಂದ ತಂಪಿತ್ತು. ಒಂದ್ ತೊಡೆ ಕುಡಿಯಾಕ ನೀರಿದ್ರೆ ಚಲೋ ಹಾಕಿತ್ತು ನೋಡು ಅಂದ. ಕುಡಿಲಿಕ್ಕೆ ನೀರಿದ್ರು ಚಲೋ ಹಾಕಿತ್ತು. ಅಷ್ಟು ಅನ್ನೋದ್ರೊಳಗ ತಟ್ಟನಂಗೆ ಬೆಳ್ಳಿ ತಂಬಿಗೆ ನೀರು ಬಂದು ಕೂತು. ಬೆಳ್ಳಿ ತಂಬಿಗೆ ಒಳಗಿಂದ ನೀರ ತಣ್ಣಗೆ ನೋಡ್ತಾನ, ಫ್ರಿಜ್ನಾಗ ನೀರಿದ್ದು. ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಬಾಯಿ ಒಣಗ್ಯಾದ, ತುಟಿ ಒಣಗ್ಯಾವ. ಬಿಸಿಲಾಗಿಂದ ನಡ್ಕೋತಿಂದ ಬಂದಾನ. ಯಾವಾಗ ಇಟ್ಟೆಲ್ಲ ನಡ್ಕೋತ ಬಂದಿರ್ತಕ್ಕಂಥ ವ್ಯಕ್ತಿಗೆ ಕುಡಿಲಕ್ಕಿಂದ ನೀರ್ ಬೇಕು ಅಂತ ತಗೊಂಡಂದಾಗ ತಟ್ಟನಂಗೆ ಒಂದು ತಮಗೆ ನೀರು ಸಿಕ್ಕ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಎಷ್ಟು ಆನಂದ ಆಗ್ಲಿಕ್ಕಿಲ್ಲ, ಬಹಳ ಆನಂದ ಆಗಿಬಿಡ್ತು. ಯಾವಾಗಿಂದ ಆನಂದ ಆಗಿಂದ ನೀರು ಕುಡ್ದ, ಆ ಕಡೆ ಕಡೆ ನೋಡ್ದ, ಯಾರೂ ಕಾಣ್ಲಿಲ್ಲ. ಇದೇನಿದು ಆಶ್ಚರ್ಯ, ಸುತ್ತಮುತ್ತಲೇ ಯಾರು ಇಲ್ಲ. ನಾನ್ ನೀರು ಅಂದ್ಕೊಳ್ಳಿ ನೀರೇ ಬತ್ತಲ್ಲ ತಿಳ್ಕೊಂಡು ಆನಂದ ನೀರು ಕುಡ್ದ ಸುಮ್ ಕುಂದ್ರಬೇಕಿಲ್ಲ. ಮತ್ತೇನಂದ, ಪಾಪ ಒಂದಿಟ್ಟು ಹಸಿವಾಗ್ಯದ, ನೀರಾಗ್ಯದ ಖರೆ ಹೊಟ್ಟೆ ಎಸ್ತದ, ಒಂದು ಈಟೆ ಅಂದ್ರೆ ಉಳ್ಳಾಕಿದ್ರ ಊಟಕ್ಕಿದ್ರ ಚಲೋ ಆಕಿತ್ ನೋಡು ಅಂದ. ಯಾವಾಗಿಂದ ಊಟಕ್ಕಿದ್ರ ಚಲೋ ಆಕಿತ್ ಇಟ್ಟು ಅಂದಾನ, ಥಟ್ಟನಂಗೆ ಒಂದು 8 ಗಂಗಾಳ ಅಡಿಗೆ ಏನ್ರಿ, ಕರಿಗಡಬ, ಹೋಳಿಗೆ, ಶೇಂಗಾದ ಹೋಳಿಗೆ, ದಪಾಟಿ, ತಾಳಿಪಟ್ಟಿ ಏನ್ರಿ, ಹಿಂಗೆಲ್ಲ ನಾನಾ ರೀತಿಯಾಗಿರ್ತಕ್ಕ ಒಂದು 8 ಗಂಗಾಳಂದ ಅಡಿಗೆ ಬಂದು ಕೂತು ನೋಡ್ದ. ಎಲ್ಲ ಬೆಳ್ಳಿ ಗಂಗಾಳದಾಗ ಅಡಿಗೆ. ಮನಸ್ಸಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ನೆಳ್ಳಂದ ನೆಳ್ಳಾಯ್ತು, ನೀರಂದ ನೀರಾಯ್ತು, ಊಟ ಅಂದ ಎಲ್ಲ ತರದ ಊಟ. ಅಂತ ಊಟನೇ ಎಂದು ಉಂಡಿದ್ದಿಲ್ಲ. ಯಾವಾಗ ನಾನಾ ತರ ಅಂದ ಒಂದು 8 ತರದಿಂದ ಅಡಿಗೆ ಬಂದು ಕುಂತು ಎಲ್ಲ ಗಂಗಾಳದಂದ ಇಟ್ಟಿಟ್ಟು ಉಂಡ. ಹೊಟ್ಟೆ ಅಂದ್ರೆ ಹೊಟ್ಟೆ ಆನಂದ ತುಂಬಿ ಬಿಡ್ತು. ಯಾವಾಗಿಂದ ಹೊಟ್ಟೆ ತುಂಬಿತು, ಇವ ಏನ್ ಮಾಡ್ದ, ಸುಮ್ಮ ಅಲ್ಲೇ ಉಳ್ದ. ಏನಪ್ಪ, ನೀರಂದೆ ನೀರಾಯ್ತು, ಊಟ ಅಂದೆ ಊಟ ಆಯ್ತು. ಇದು ಏನಿದು ಮಕ್ಕೋಬೇಕತ್ತ, ಒಂದು ಈಟು ಮಕ್ಕೊಂಡೆ ಎದ್ದು ಹೋಗ್ಬೇಕತ್ತಂದ್ರ ಇದು ಪೂರಾ ಹೆಂಟಿ ಮೈಗೆ ಒತ್ತಲಕತ್ತವಲ್ಲ. ಒಂದು ಈಟಿಂದ ಗಾದಿ ಇದ್ರೆ ಬೇಸಿ ಹಾಕಿತ್ತು ಅಂದ. ನೋಡ್ರಿ ಇದು ಅಡವ್ಯಾಗ
ಒಂದೀಟು ಗಾದಿ ಇದ್ರೆ ಚಲೋ ಆಕಿತ್ತು ಒಂದು ಥಟ್ ಅನ್ನಂಗಂದ ಹಂಗೆ ಸ್ಪ್ರಿಂಗಿನ ಗಾದಿ ಬಂದ್ಬಿಡ್ತು. ಸ್ಪ್ರಿಂಗಿಂದ್ರಿ ಅಂತ ಗಾದಿ ಮೇಲೆ ನಾವು ಎಂದೂ ಕುತ್ತೇಲಿ ಬಿಡು ಏನ್ರಿ. ಸ್ಪ್ರಿಂಗಿನ ಗಾದಿ ಯಾವಾಗಂದ ನೋಡ್ತಾನೆ ಮ್ಯಾಲ ಕುಂತು ಹಿಂಗೆ ಕುಂದ್ರೊಳಗೆ 5-6 ಸರಿ ಕುಣಿಸ್ತದ ಗಾದಿ. ಇವನಿಗೆ ಭಾರಿ ಖುಷಿ ಆಯ್ತು, ಆನಂದ ಮಕ್ಕೊಂಡು ಏನ್ ತಿಳಿತೀನಲ್ಲ ಮತ್ತೆ ಎದ್ದು ಕೂತು ಇದೇನಿದು ಆಶ್ಚರ್ಯ ಏನ್ರಿ, ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು, ಇಟ್ಟೆಲ್ಲಾನು ಕುಡ್ದಾಯ್ತು, ಗಾದಿ ಅಂದೆ ಗಾದಿನೂ ಬಂದದ, ಒಂದ್ ಹೆಣ್ಣಿದ್ರು ಚಲೋ ಆಕಿತ್ತು ನೋಡು ಒಂದ ಏನ್ರಿ. ಒಂತಾನೆಯಲ್ಲಿ ಅಡವ್ಯಾಗ ಒಂದು ಹೆಣ್ಣಿದ್ರು ಚಲೋ ಆಕಿದ್ ಇಟ್ಟು ಅನ್ನೋದ್ರೊಳಗಂದ ಥಟ್ ಅನ್ನಂಗಂದ ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಬಂದು ಮಗ್ಗಲ್ದಾಗ ಕೂತು ನೋಡ್ದವ ದಿಟೀಸಿ ಇದೇನು ಹೆಣ್ಣು ರಾಕ್ಷಸ ಅಂದ. ಅದು ಹೆಣ್ಣು ಹೋಗಿ ರಾಕ್ಷಸ ಆಯ್ತು. ಎಪ್ಪೋ ಇದು ನಾನು ತಿತ್ತದ ಅಂದ, ತಿಂದೇ ಬಿಡ್ತದ. ಇವ ಕುಂತನಲ್ಲಿ ಇವ ಸಾಮಾನ್ಯ ಗಿಡದ ಕೆಳಗೆ ಕುಂತಿಲ್ಲ. ಇವ ಕುಂತಿರ್ತಕ್ಕಂಥ ಗಿಡ ಯಾವ್ದು ಹತ್ತುಕೊಂಡ ಕೇಳಿದ್ರೆ ಅದಕ್ಕೆ ಕಲ್ಪವೃಕ್ಷ ಹತ್ತುಕೊಂಡ ಕರೀತಾರೆ. ಅಂದ್ರ ಗಿಡದ ಕೆಳಗೆ ಕುಂತು ನೀವು ಏನ್ ಬೇಡ್ತಿರಲ್ಲ, ನೀವು ಬೇಡಿದವರಿಗೆ ಬೇಡಿದ್ದೇನೆ ಕೊಡ್ತಕ್ಕಂಥ ಶಕ್ತಿ ಆ ಯಾವ ಗಿಡಕ್ಕಿರ್ತದ, ಕಲ್ಪವೃಕ್ಷ ಗಿಡಕ್ಕಿರ್ತದಲ್ಲ. ಅದಕ್ಕಾಗಿನೇ ಪರಮಾತ್ಮನಿಗೆ ಭಗವಂತನಿಗೆ ಕಲ್ಪವೃಕ್ಷ ಹತ್ತುಕೊಂಡ ಕರೀತಾರೆ. ಯಾಕ ನಿಮ್ಮ ರೆಬ್ಬಮ್ಮ ತಾಯಿಗೆ ಕಲ್ಪವೃಕ್ಷ ಹತ್ತುಕೊಂಡ ಕರೀತಾರೆ? ಯಾಕ ಕರಿತಾರ ತಗೊಂಡಂದ್ರ ಆಕಿನ ಸ್ಥಾನದಾಗ ಬಂದು ಕುತ್ಕೊಂಡು ನೀ ಏನ್ ಕೇಳ್ತಿದ್ದಿ ಕೇಳಿದವರಿಗಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ಆ ತಾಯಿ ರೆಬ್ಬಮ್ಮ ತಾಯಿ ಹತ್ರ ಐತೆ ಎತ್ತಿಕೊಂಡಂದನೆ ಅವಳನ್ನ ನಾವು ಇಟ್ಟು ಭಕ್ತಿದಿಂದ ಕಾಣ್ತೀವಿ, ಅವಳ ಹತ್ರ ಅಂದ ಬೇಡ್ಕೋತೀವಿ. ತಾಳಿಗಿಳಿ ಹೊಡಿಬೇಡ್ರಿ ಸುಮ್ಮನೆ ಅಲ್ಲಿ ಹೈರಾಣ ಹೆಂಗ್ರಿ, ಭಾಳ ಹೈರಾಣ ಆಲಕತ್ತೀರಿ ನೀವು ಮಸಳಿ ಮಂದಿ. ಜೇ ಹೊಡಿತೀರಿ, ಆಮೇಲೆ ಟಾಳಿ ಹೊಡಿತೀರಿ, ಎಷ್ಟು ಹೈರಾಣ. ಈಗ ಅದಕ್ಕೂ ಒಂದು ಮಷಿನ್ ತರಿಸ್ಬೇಕಾಗದ. ಹಿಂಗೆ ಏನ್ರಿ, ಹಿಂಗೆ ನಾವು ಏನ್ರಿ ಹೇಳೋದು ಕೂಡ ಈ ಕೈಯಿಂದ ಬಟನ್ ಹೊಡೆದು ಬಿಡೋದು ನಾವೇ ಇಲ್ಲಿ ಕೂತು. ಈಗ ನಿಮ್ಮ ಕೈಗಳು ಹಿಂಗೆ ಅಂತ ಏನೆಲ್ಲನೂ ಕೂಡ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ದೇವರು ಇವತ್ತು ಭಗವಂತ ಇಟ್ಟೆಲ್ಲವನ್ನು ಕೂಡ ಕೊಟ್ಟಾನೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತನ ಒಂದು ನಾಮಸ್ಮರಣೆ ನಮ್ಮ ಬಾಯಿಗೆ ಬರಲ್ದಲ್ರಿ ಏನ್ರಿ, ದೇವ್ರ ಧ್ಯಾನ ಬರಲ್ದು. ಅದಕ್ಕಾಗಿ ನಾವು ಏನ್ ಆಲಕತ್ತೀವಿ ಗೊತ್ತದನ್ರಿ, ನಮಗೆ ಯಾರು ಕಾಪಾಡಬೇಕು? ಯಾವನೊಬ್ಬ ಹುಚ್ಚ ಏನ್ರಿ, ಹುಚ್ಚ ಮ್ಯಾಲ ಗಿಡ ಕಡ್ಲಿಕತ್ತಾನ. ಒಬ್ಬ ಹುಚ್ಚ ಗಿಡ ಕಡ್ಲಿಕತ್ತಾನ. ಗಿಡ ಹೆಂಗ್ ಕಡ್ಲಿಕತ್ತಾನ? ತಾ ಏನ್ ನಿಂತಾನಲ್ಲ ನಿಂತಿರ್ ಟೊಂಗೆದಾಗೆ ಕಡ್ಲಿಕತ್ತಾನ. ಪಾಪ ಪಾರ್ವತಿ ಅಂದ್ಲು, ಅಲ್ರಿ ನೋಡ್ರಿ ಅದು ಪಾಪ ಹುಚ್ಚ ಪರಮಾತ್ಮನಿಗೆ ಅನ್ನಕತ್ತಾಳಕಿ ಪಾರ್ವತಿ. ಅದು ಹುಚ್ಚ ಯಾವ ಟೊಂಗೆದ ಮೇಲೆ ನಿಂತದ ಅದೇ ಟೊಂಗೆನ ಕಡ್ಲಿಕತ್ತಾನ, ಒಂದಿಟ್ಟು ಹೋಗಿ ನೀವು ಕಾಪಾಡ್ರಿ ಅಂದ್ಲು. ಅವಾಗ ಪರಮಾತ್ಮ ಅಂದ, ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಾರ, ನೀ ಹೋಗಿ ಕಾಪಾಡು ಅಂದ್ಲು. ಪರಮಾತ್ಮ ಅಂದ, ನೀ ಹೋಗಿ ಕಾಪಾಡು, ನಾನೇ ಯಾಕೆ ಕಾಪಾಡ್ಬೇಕು? ಇಲ್ಲಿಲ್ಲ ನೀವು ಗಂಡ್ಮಕ್ಳು ಹಾಕಿರಿ ನೀವು ಕಾಪಾಡ್ರಿ, ಇಲ್ಲಿಲ್ಲ ನೀ ತಾಯಿದಿ ನೀ ಕಾಪಾಡು. ಅವ ಇಬ್ರು ಜಗಳಾಡಕತ್ರು ಪರಮಾತ್ಮ ಪಾರ್ವತಿ. ಇಬ್ರು ಜಗಳಾಡುವಂತ ಪ್ರಸಂಗದ ಒಳಗ ಅವಾಗ ಪರಮಾತ್ಮ ಅಂದ, ಪಾರ್ವತಿ ಆ ಹುಚ್ಚನ ಕಾಲಾಗ ನೀ ಯಾಕೆ ಜಗಳ ತೆಗಿಲಕತ್ತಿ ನನ್ನ ಜೋಡಿ? ಒಂದು ಕೆಲಸ ಮಾಡೋಣ, ಈಗ ಹೆಂಗ ಅಂದ ಇನ್ನೊಂದು ಏಟು ಹೊಡೆದ್ರೆ ಅಂದ ಟೊಂಗೆ ಮುರಿತದ, ಟೊಂಗೆ ಜೋಡಿ ಅವನು ಬೀಳ್ತಾನ, ಬೀಳು ಹೊತ್ನಾಗ ಯಾವತ್ತುಕೊಂಡು ಅಂದಂದ್ರ ನೀ ಕಾಪಾಡು ಏನ್ರಿ. ಬೀಳು ಹೊತ್ನ್ಯಾಗ ಯಾರಿದ್ರು ಕೂಡ ಗಂಡ್ಮಕ್ಳು ನೋಡಿ ಯವ್ವ ಆತರ, ಹೌದಿಲ್ಲ? ಪರಮಾತ್ಮ ಏನಂದ, ಅವ ಬೀಳುವಂತ ಪ್ರಸಂಗದೊಳಗ ಯವ್ವ ಅಂದ್ರೆ ನೀ ಕಾಪಾಡು, ಎಪ್ಪತ್ತುಕೊಂಡಂದ ನಾ ಕಾಪಾಡ್ತೀನಿ ಅಂದ. ಈಕೆ ಏನಂದ್ಲು, ಹೆಂಗೂ ಗಂಡ್ಮಕ್ಳು ಯಪ್ಪನೆ ಅಂತ ಅವತ್ತ ಈಕಿ ಹೆಂಗೂ ಅಂದ ಮನುಷ್ಯರಂದ ಯವ್ವತ್ತುಕೊಂಡಂತಾರ ತಿಮ್ಮ ಪರಮಾತ್ಮ. ಯಾವಾಗಿಂದ ಒಂದು 2 ಏಟ್ ಅಂದ ಟೊಂಗೆಕಿಂದ ಹೊಡೆದ ಮ್ಯಾಲಿಂದ ಗಿಡದಂದ ಟೊಂಗೆ ಜೋಡಿ ಇದು ಬೀಳಕತ್ತ. ಯಾವಾಗಿಂದ ಬೀಳ್ತಾ ಬೀಳ್ತಾ ಬೀಳ್ತದ ನೆಲಕ್ಕೆ ಅಂದ ಬಿತ್ತಾಯ್ತು. ಬಿದ್ದು ಕುಳ್ಳನೆ ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ, ಹುಯ್ಕತ್ತದ. ಯಾರು ಕಾಪಾಡ್ಬೇಕು? ಅಲ್ರಿ, ಯವ್ವ ಅಂದ್ರ ಪಾರ್ವತಿ ಕಾಪಾಡ್ತಿಲ್ದು, ಯಪ್ಪ ಅಂದ್ರ ಪರಮಾತ್ಮ ಕಾಪಾಡ್ತಿದ್ದ. ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ, ಹುಯ್ಕತ್ ಬಿತ್ತದ. ಯಾರು ಕಾಪಾಡ್ತಾರ್ರಿ? ಅಲ್ಲ, ನಮ್ಮ ಬಾಯಾಗಿಂದ ಒಂದು ಒಳ್ಳೇದೊಂದು ಮಾತುಗಳು ಬರಲ್ಲಂಗಿಲ್ಲ ಏನ್ರಿ. ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಜೀವನ ಕಳೀತಕ್ಕಂಥ ನೋಡಿ ಸ್ವತಃ ಪಾರ್ವತಿನಿ ಅಂತಾಳೆ ಪರಮಾತ್ಮ. ನಾನೆಂದ ಭೂಲೋಕಕ್ಕೆಂದ ಹೋಗ್ತೀನಿ, ಹೋಗಿ ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರ ಈ ಮನುಷ್ಯ ಜೀವಿಗಳನ್ನ ಇವರನ್ನೆಲ್ಲ ಧರ್ಮವಂತರನ್ನಾಗಿ ಮಾಡಿ